ಯಾವಳ ನಾಯಿ ಅಂತ ಇವತ್ತು ಅದೇ ವರ ಹಾವಿನ ದೇಶ 12 ವರ್ಷ ಅಂತ ನಡೆ ಹೆಂಗೆ ಫೈರ್ ಬ್ರ್ಯಾಂಡ್ ಆಗಿ ಬಂದ್ರಲ್ಲ ಅದು ಇಷ್ಟ ಆಯ್ತು. ಈ ಕೋಡ್ ಎಪಿಸೋಡ್ ಅಂತ ಹಾಕ್ತಾ ಇರ್ತೀವಿ. ಒಂದೇ ಒಂದು ಸಲ ಸೋತು ಬಿಡ್ ರಿಪಲೇ ಆಗೊಂಡು ಮತ್ತೆ ಹಿಂದೇನು ಜುಟ್ಟು ಹಾಕೊಂಡಿರೋದು ಮಾಡಿರೋದು. ಇವಾಗ ನಂಗೆ ಕೊಡ್ತೀಯ ತಗೊಂಡು ಹೋಗ್ತೀಯ ಅದನ್ನ ಹೇಳ ಮೊದಲು. ಬರೀ ಇವನು ಕೂಡ ಹಿಂಗೆ ಯಾಕೆ ಮಾಡ್ತಾನೆ ಇವನು ಅಪ್ಪಗೆ ಅಂತ ಹಿಂಗೆ ಮಾಡ್ತಾನೆ ಇವನು ನೋಡ್ರಿ ಇವನು ಎಲ್ಲರೂ ಆಯ್ತು ಲೈಕ್ ಕರ ಶೇರ್ ಕರ ಹೇಳು ಮಲ್ಲಿ ದೀಪಾ ಮಿಸ್ ಅದ ಸ್ಕೂಲಿಗೆ ಟ್ಯೂಷನ್ಗೆ ಹೋಗ್ತಿದ್ದಲ್ಲ ನೀನು ಆಕಿ ನನ್ನ ಏಜ್ದಾಕೆ ಹೋದ್ರೆ ದೀಪಾ ಮಿಸ್ ನಿಂಗೆ ರೀಲ್ಸ್ ತೋರಿಸೋದು ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಿರ್ಲಿಲ್ಲ ನನ್ನಂಗೆ ಇರ್ಲಿಲ್ಲ ಅಕ್ಕ ಮಿಸ್ ದೀಪಾ ಮಿಸ್ ಜ್ಯೋತಿ ಮಿಸ್ ಅಂತ ಹೇಳ್ಬೇಕು. 2 ಹೆಸರು ಹೇಳ. ಇಬ್ರು ನಿಮ್ಗೆ ಮಿಸ್ ಅವರು. ಬಿಗ್ ಬಾಸ್ನಾಗ ಒಂದು ಸಂದರ್ಭ ಆಯ್ತು, ಯಾರೋ ಒಬ್ರು ಏನೋ ಮಾತಾಡ್ತಿದ್ರೆ ಇನ್ನೊಬ್ಬ ಫೀಮೇಲ್ ಕಂಟೆಸ್ಟೆಂಟಿಗೆ ಯಾವಳ ನಾಯಿ ಅಂದಿದ್ದು ಅಂದಿದ್ದೆ ಬರ್ತೇ ಇಲ್ಲ ಮುಂದೆ ಅಂತ ಹೋದ್ಲು. ನ್ಯಾಯ ರೀ ಮೇಡಮ್, ಅದಕ್ಕೆ ಅವರು ನ್ಯಾಯ ಅಂತ ಮಾತಾಡ್ತಿದ್ರು. ಅಲ್ಲ ಆ ಥರ ನಾವು ಡೆರೋಗೇಟ್ರಿ ಆಗಿ ಹೇಳತ್ತಿಲ್ಲ. ಬಟ್ ಯಾರಾದ್ರೂ ಗಾಲಿ ಗಲೋಜ್ ಕೊಡುವಾಗ ಕಾಕ್ರೋಚ್ ಹುಳ ಆಮೇಲೆ ಏನೇನು ಮೊಸಳೆ ಅಂತೇಳಿ ಹಿಂಗೆ ಏನೇನ ಗಾಲಿ ಗಲೋಜ್ ಕೊಡ್ತಿರ್ತಾರ ಅಂತ ಒಳ್ಳೆವಲ್ಲ ಅಂತ ಹೇಳಕ್ಕೆ ಯಾರು ಅದನ್ನ ಕೇಳಕ್ ಬಂದ್ಲ ಮುಂದೆ ಅವಳು. ಅವ್ರ ಮುಂದೆ ಬಂದ ಕೂಡಲೇ ಅಂಜು ಸುಮ್ಮ ಆದ್ರು ಅವ್ರು. ಇಲ್ಲ ರೀ ನೀವು ಬಂದು ಹೋದ್ಮೇಲೆ ಇವರೇ ಜಗಳ ಇವ್ರು ಬಂದು ಹೋದ್ರು ಸಂಡೇ ಜಗಳ ಶುರು ಆಯ್ತು ಅಂತೀನ ಅಂತಾರೆ. ನಾನು ಅಂತೀನಿ ಇವ್ರಿಗೆಲ್ಲ ಪಾಪ ಅವರೆಲ್ಲ ಹಣ್ಣು ಹಂಪಳ ತಿಂಡಿ ತಿನ್ನಿಸ್ ಎಲ್ಲ ಕಳಿಸ್ತಾರೆ. ಇವ್ರು ನೋಡಿದ್ರೆ ನಿಮ್ಮನ್ನ ನೋಡಿ ಜಗಳ ಹಚ್ತಾರಂತಾರಲ್ಲ. ಇರ್ಲಿ ಈ ಸಲ ನೋಡ್ತೀನಿ ಯಾರಾದ್ರೂ ಹಂಗ ಅಂದ್ರೆ ಬಿಡಲ್ ಸುಮ್ಮನೆ. ಇವ್ರು ಭಾಳ ನಕ್ರು. ಓ ಮೈ ಗಾಡ್ 11 ಸೀಸನ್ ಅಲ್ಲಿ ನನ್ನ ಪರ ಮಾತಾಡಿರೋದು ಏಕೈಕ ವ್ಯಕ್ತಿ ನೀವೇ ಬಿಡ್ರಿ ಅಂತ. ಹೊರಗೆ ಎಷ್ಟು 108 ಪ್ರಾಬ್ಲಮ್ ನಡೀತಿದ್ರು ನಿಮಗೆ ಒಂದು ಒಳಗೆ ಹುಲ್ಲು ಕಾಸುಗಳ ಒಂದು ಹುಲ್ಲು ಕಡ್ಡಿ ಕೂಡ ಟಚ್ ಆಗ್ದಂಗೆ ನೋಡ್ಕೊಂಡೇನೆ. ಮತ್ತೆ ಇಂಥವ್ ಮಾಡ್ತೀರಾ ಅಂತ ಅವ್ರು ಗರಂ ಆದ ಕಿಚ್ಚ ಖಾರವಾಗಿ ಕೆಮ್ಮಿದ ಕಿಚ್ಚ. ಅಯ್ಯ ಅದನ್ನ ಮುಂದೆ ಹೋಯ್ತು ಬಿಡು. ಇವ್ರು ಹಿಂಗ ಹೊಡ್ತಿದಾರ ನೋಡ್ರಿ ಇವ್ರನ್ನ. ಉಮೇಶ್ ಆರೋಗ್ಯಪ್ಪರ್ ನಮ್ಮ ಆ್ಯಪ್ ಇದ್ದಿದ್ ವಿಡಿಯೋನ ಇಷ್ಟಪಟ್ಟಾರಿಲ್ಲ ನೋಡು. ಯಾಕೆ ಬಂದೆ, ಅಯ್ಯೋ ನನಗೆ ಅಯ್ಯಯ್ಯೋ ಅನ್ಯಾಯ ಆಯ್ತು, ನನಗೆ ಇಲ್ಲಿ ತಡ್ಕೊಳಕ್ ಆಗಲ್ದು, ನಮ್ಮ ಮನೆಗೆ ಹೋಗ್ತೀನಿ ಅಂತೆಲ್ಲ ಮಾತಾಡ್ತೀರಿ. ಓಪನ್ ಆಗಿ ಬಾಗಿಲು ತೆಗಿತಿದ್ದೀನಿ, ನೀವು ಯಾರು ಬೇಕಾದ್ರೂ ಹೋಗ್ಬೋದು ಈಗ. ಮತ್ತೆ ಇಡೀ ಕರ್ನಾಟಕ ಜನ 9 ಗಂಟೆಗೆ ಬಿಗ್ ಬಾಸ್ ಶುರು ಆಗ್ತದಂದ್ರೆ ಭಕ್ತಿಯಿಂದ ಹಾಕೊಂಡು ಕೊಡ್ತಾರೆ. ಭಕ್ತಿಯಿಂದ ನೋಡಲ್ಲ. ಜಗಳ ಮಾಡೋದಿತ್ತಂದ್ರೆ ಅಲ್ಲಿ ಹೆಂಗು ದೇವ್ರಿದ್ದಾರೆ, ಎಲ್ಲಾರು ಹೋಗ್ರಿ ದೇವ್ರ ಮುಂದೆ ಕೈ ಮುಟ್ರಿ, ಏನ್ ಬೇಕಾದ್ ಮಾಡ್ರಿ ಏನೋ ದೇವ್ರಿಟ್ಟಂಗಾಗ್ಲಿ. ಅದಂತೂ ಪರ್ಮನೆಂಟ್, ಅದಂತೂ ಅವರು ಯಾವಾಗ ಹೇಳ್ತಾರ. ಮಸ್ತ್ ನಾ ಹೇಳ್ಬೇಕನ್ನಿಸ್ತು ಹೇಳ್ದೆ. ಅದ್ರ ಮುಂದೆ ಅವ್ರು ಕೇಳಲ್ಲ. ನೀವು ಕೇಳ್ತೀರಾ ಬಿಡ್ತೀರಾ ಅದು ಅವ್ರು ಕೇಳಲ್ಲ. ಹೇಳ್ಬೇಕನ್ನಿಸ್ತು ಹೇಳ್ದೆ ಇಸ್ ಪರ್ಮನೆಂಟ್. ಎಲ್ಲಾರು ಹಸುರ ಆಗಂತಂದ್ರೆ ಇವ್ ಜೋಕರ್ ಆದ್ನಂತ. ಈ ತರ ಸುಪೀರಿಯರ್ ಪವರ್ ಅನ್ ಕೊಟ್ರು ಕೂಡ ಒಬ್ಬೊಬ್ರಿಗೆ ಸುಪೀರಿಯರ್ ಪವರ್ ಯೂಸ್ ಮಾಡಕ್ ಆಗ್ಲಿಲ್ಲ. ಅಂದ್ರೆ ಆ ತರ ಇವ್ರು ಹೊಚ್ಚಿಗೆದ್ರು ಹೆಣ್ಮಕ್ಳು. ಯಾವಾಗ ಹೇಳ ಬಾಳ ಯಾವ್ದು ಮಾತಾಡೋದು ಬಾಳ ಈಜಿ. ಬಟ್ ರಿಯಾಲಿಟಿ ಬಂದಾಗ ಯಾರಿಗೂ ಏನಾಗುದು ಬಾಗಿಲುಗಳು ತೆಗೆದ್ರೆ ಹೋಗ್ಲಿಲ್ಲ ಯಾರು ಕೂಡ. ಯಾರಾದ್ರೂ ಕಾಲ ಕೈಗಳು ಕಟ್ಟಾಕ್ ಒಳಗ್ ಕರ್ಕೊಂಡ್ ಬಂದಿವ ಹೇಳ್ರಿ ಅಂದ್ರ ಅವ್ರು. ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಯಾರ ಕಡೆ ಏನಾಗೋದು ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡೋದು ಬಾಳ ಐತೆ. ದಾದಾ ಯಾರು ಗೊತ್ತಾ, ಅವಾಗ ಇಲ್ಲಿ ಅದೇ ಇಲ್ಲ. ಜಗಳ ಆಡೋದು ಎಲ್ಲಾರು ಜಗಳ ಆಡ್ತಾರ. ಆದ್ರೆ ಗಂಡಸರು ಜಗಳ ಆಡೋದ್ರ ಕೂಡಿಸ್ಬೋದು. ಆದ್ರೆ ಹೆಂಗಸರು ಜಗಳ ಆಡೋದು ಕೂಡಿಸ್ಲಿಕ್ಕಾಗೋದು. ನೋಡ್ರಿ ನಾ ಇದನ್ನ ಹೇಳ್ಬೇಕಂತಿದ್ದೆ, ನಾನೇ ಮರ್ತೋಗಿದ್ದೆ. ಇವ್ರು ಅದನ್ನ ಹೆಂಗ್ ನೆನ್ಪಿಟ್ಕೊಂಡಾರ ನೋಡು. ಅವ್ರು ಕಿಚ್ಚವ್ರ ಅಂದ್ಬಿಟ್ರು ಓ ಮೈ ಗಾಡ್ ಕರೆಕ್ಟ್ ಅಂತ. ಹೌದು ಕರೆಕ್ಟ್ ಇದೆ. ಗಂಡಸರು ನೋಡಿ ಯಾವಾಗ ಇದ್ರೆ ಏನೋ ಜಗಳ ಆಡಿದ್ ಹಂಗೆ. ಆದ್ರೆ ಹೆಂಗಸರು ಹೆಂಗ ಜಗಳ ಆಡಿದ್ದು ಕೂಡಿರ್ತಾರ, ಆದ್ರ ಒಳಗ್ ಮತ್ತೆ ಇದ್ದೇ ಇರ್ತೈತೆ ಅದು. ಅಂದ್ರ ಹಾವಿನ ಇವತ್ತು ಅದೇ ವರ ಹಾವಿನ ದೇಶ 12 ವರ್ಷ ಅಂತ ನಡೆ. ಸೊ ಹಂಗ ಅದ್ ಒಳಗ ಅದ ಇದ್ದೇ ಇರ್ತೈತಿ. ಅದ್ ಯಾವಾಗಾದ್ರೂ ಆಗಿನ ಪರ್ದಾಗ ಹೋಗಿ ಹಾಯ್ ಬಾಯ್ ಅಂತ ಕಿಸಿದ್ ಮಾತಾಡ ಮತ್ತೆ ಒಳಗೆ ಇರ್ತೈತೆ ಅದು. ಒಬ್ರಿಗೆ ಡೌರಾಣೆ ಅಂದ್ರು, ಡುಮ್ಮಿ ಅಂದ್ರು, ಕಾರ್ಟೂನ್ ಅಂದ್ರು, ನಿನಗೇನಷ್ಟು ಅಹಂ ಐತಾಳೆ ಅಂತೇಳಿ ಬೈದ್ರು ಜನ ಕಮೆಂಟ್ ಸೆಕ್ಷನ್ ನಾಗ. ಹಿಂಗೆಲ್ಲ ಅನ್ಬೋದಾ ಅಂದವ್ರಿಗೆ? ಅದಕ್ಕೆ ಅವರಿಗೆ ಇವ್ರು ಏನೋ ಕೊಟ್ಟಾರ ಅದು ಟಾಸ್ಕ್. ಇವತ್ತು ಆಲ್ರೆಡಿ ಕಿಚನ್ ಎದುರೇ ಹೆಣ್ಮಕ್ಳ ಕಾಳಾಗ ಅಂತ ಬಂತು. ಸಣ್ಣ ಹುಡುಗಿ ಅದಳಕ್ಕೆ, ಈಕೆ ದೊಡ್ಡಕ್ಕೆ ಅದ ಅನ್ಬಾರ್ದು ಆಕ್ಚುಲಿ. ಆದ್ರೆ ಈಕೆ ಅಂಡರ್ ಎಸ್ಟಿಮೇಟ್ ಮಾಡಿ
ಇದೇನ ಈಕೇನ ಆಡ್ತಾಳು ಈಕೇನ ಅಂಡರ್ ಎಸ್ಟಿಮೇಟ್ ಸಣ್ಣಕ್ಕೆ ಬಿಡಿ ಈಕೇನ ಅಂದ್ರೆ ಕಾರ್ಟೂನ್ ಅಂದ್ರೆ ಹಿಡಿದಿತ್ತಂದ್ರ ಅದ್ರ ಪಬ್ಲಿಕ್ ಎಕ್ಸೆಪ್ಟ್ ಮಾಡ್ಲಿಲ್ಲ. ಸೊ ಎಲ್ಲರೂ ರೆಸ್ಪೆಕ್ಟ್, ಸಣ್ಣವ್ರಲ್ಲಿ ದೊಡ್ಡವ್ರಲ್ಲಿ ಅಜ್ಜಿ ಇರ್ಲಿ, ಮಲ್ಲಮ್ಮ ನೋಡು ಮಲ್ಲಮ್ಮ ದೊಡ್ಡಕ್ಕೆ ಅವ್ರಿಗೂ ರೆಸ್ಪೆಕ್ಟ್ ಐತೆ. ಆಕೆ ಜೊತೆ ಹೇಳಿ ಯಾಕೆಂದ್ರೆ ಅಂದ್ರೆ ಹಿಂಗ ಪ್ರತಿಯೊಬ್ಬರಿಗೂ ಎಜುಕೇಟೆಡ್ ಅನ್ಎಜುಕೇಟೆಡ್ ಆಗಲಿ, ಲೇಬರ್ ಆಗಲಿ, ಹೈ ಕ್ಲಾಸ್ ಆಗಲಿ, ಯಾರು ಆಗಲಿ, ಎವ್ರಿಬಡಿ ಹ್ಯಾಸ್ ಹ್ಯಾವಿಂಗ್ ದೇರ್ ಓನ್ ರೆಸ್ಪೆಕ್ಟ್. ಯು ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಕಿಚ್ಚನ ಪಂಚಾಯತಿ ಡಿ ಕೋಡ್ ಅಂತ ನಮಗೆ ಎಂಟ್ರಿನೇ ಭಾಳ ಇಷ್ಟ ಆಯಿತು. ಅದು ಹೆಂಗೆ ಫೈರ್ ಬ್ರ್ಯಾಂಡ್ ಆಗಿ ಬಂದ್ರಲ್ಲ ಅದು ಇಷ್ಟ ಆಯಿತು. ದಾದಾ ಯಾರು ಗೊತ್ತಾ ಅಂತ ಅವ್ರು ಏನಿಂಗ್ ಬಂದು ನಿಂತ್ರಲ್ಲ, ಹಾಂ ಹಿಂಗಂತ ರಿಯಾಕ್ಷನ್ ಕೊಟ್ಟೆ ನಮ್ಮ ಮದುವೆ ಅಂತೇಳಿ ನಾವು ನೋಡಿದ್ವಿ ನೆನ್ನೆ. ಒಂದು ವಾರದ ಕತೆ ಕಿಚನ್ ಜೊತೆಗೆ ನೆಕ್ಸ್ಟ್ ವಾರದ ಕತೆ ಬರಬಾರ್ದು ಅನ್ನೋ ರೀತಿದಾಗೆ ಯಾರ್ಯಾರೋ ಕಣ್ಣುಗಳು ಬಿಟ್ಟು ಏನೇನೋ ಆಗಿತ್ತು. ಆದರೆ ಅವರು ಸಿಂಗಲ್ ಹ್ಯಾಂಡೆಡ್ ಆಗಿ ಮತ್ತೆ ಒಂದಿಬ್ಬರು ಜನ ಹೆಸರು ಹೇಳಿದ್ರು. ಅವರು ಎಲ್ಲ ಅವರೊಬ್ಬರೇ 108 ಎಲ್ಲ ಮಾಡಿ ಜನಗಳಿಗಾಗಿ ಇಷ್ಟು ಮಾಡಿದ್ದಾರೆ. ನಮಗೆ ನಾವು ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಇಬ್ಬರು ಲೇಡೀಸ್ ಏನೋ ಹೇಳಿದ್ರು, ಎಲ್ಲ ಬಿಟ್ಟು ನನ್ನ ಟಾರ್ಗೆಟ್ ಮಾಡ್ತಾರೆ, ನಾ ಏನು ಮಾಡಲಿ ಅಂತಂದ್ರೆ, ನೀವು ಅಟ್ರಾಕ್ಟಿವ್ ಇದ್ದೀರಿ ಅದಕ್ಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ರಿ. ನೀವು ಈ ಥರ ಅನ್ಕೊಂಡ್ಬಿಡ್ಬೇಕು. ಅವ್ರು ದೇ ಆರ್ ನಾಟ್ ರೆಡಿ ಟು ಲೆಟ್ ಬಿಹೈಂಡ್ ದ ಪಾಸ್ಟ್ ಆ್ಯಂಡ್ ದೇ ಆರ್ ನಾಟ್ ಲೆಟಿಂಗ್ ಇಟ್ ಗೋ. They want to go back and say the same things again and again. Maybe everyone has an eye on you. You are looking so beautiful. ಹಂಗೆ ಅನ್ಕೊಳ್ರಿ. ಯಾರು ಮಾಡಿ ತಪ್ಪುಗಳು ಕಾಣೋದು ಬರೀ ನೀವು ಮಾಡಿದ್ದ ಕಂಡು ದೊಡ್ಡದು ಮಾಡ್ತಿದ್ದಾರೆ ಅಂದರೆ ಮಾಡಲಿ ಬಿಡ್ರಿ. ಬಿಗ್ ಬಾಸ್ ಕ್ಯಾಮ್ರಾ ಐತೆ, 4 ಜನ ನೋಡ್ತಿರ್ತಾರೆ, ಯಾಕಷ್ಟು ವಿಚಾರ ಮಾಡ್ತೀರಿ? ತಪ್ಪು ಮಾಡ್ಯಾರ ಇಲ್ಲಿ ಕಂಟೆಸ್ಟೆಂಟ್ಗಳು ಯಾರು ಸರಿಯಾಗಿ ರೂಲ್ಸ್ ಫಾಲೋನೇ ಮಾಡಿಲ್ಲ ಅಂತ ಹೇಳಿದ್ರು ಅವರು. ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಇರ್ತವೆ, ಅದು ಸಮಾಜದಾಗಿರ್ಬೋದು, ಬಿಗ್ ಬಾಸ್ ಮನೆಗಿರ್ಬೋದು, ಅದನ್ನು ಫಾಲೋಗಳು ಮಾಡಬೇಕು. ಮಾಡಿಲ್ಲ ಅಂತಂದ್ರೆ ಅವ್ರವರೇ ಅನುಭವಿಸ್ಕೊಂತಾರೆ. ಇನ್ನೊಬ್ರಿಗೆ ಏನಾದರೂ ಪ್ರಾಬ್ಲಮ್ಗಳು ಮಾಡೋಕ್ಕೆ ಬಂದರೆ ಈ ಥರ ಒಬ್ರು ಯಾರಾದರೂ ಬಂದು ಹೇಳೋರು ಇದ್ದೇ ಇರ್ತಾರೆ. ನಾವು ಒಳ್ಳೆತನಕ್ಕೆ ಬೆಲೆ ಐತೆ. ಕಿಚನ್ ಫ್ಯಾನ್ಸ್ ಎಲ್ಲರೂ ಒಳ್ಳೆ ಮನಸ್ಸಿನವರೇ, ನಾವು ಅದನ್ನು ಪ್ರೌಡಾಗಿ ಹೇಳ್ತೀವಿ. ಅವ್ರು ಹೇಳ್ತಾರೆ ನಮ್ಮ ಫ್ಯಾನ್ಸ್ ಇಷ್ಟು ಒಳ್ಳೆ ಮನಸ್ಸಿನವರು, ಅದಕ್ಕೆ ನಾನು ಇನ್ನೂ ನನಗೆ ಇದು ಹುರುಪು ಬರ್ತಾ ಇದೆ, ನಾವು ನುಗ್ಗುತ್ತಾ ಇದ್ದೀವಿ ಮುಂದೆ ಅಂತ ಹೇಳಿದ್ರು ಅವರು. ಅದು ನಮಗೆ ಭಾಳ ಇಷ್ಟ ಆಯಿತು. ನಾವು ನಿರಂತರವಾಗಿ ಮಾತಾಡ್ತಾನೆ ಇರ್ತೀವಿ, ನಮ್ಮ ಮಾತು ನಿಲ್ಲಲ್ಲ ಗೈಸ್. ಇದೇ ನಮ್ಮ ಅಸ್ತ್ರ. ನಾವು ಕೆಟ್ಟದಾಗಿ ಮಾತಾಡಿಲ್ಲ, ಜೋರಾಗಿನೇ ಖಾರವಾಗಿ ಕೆಮ್ಮಿದ ಕಿಚ್ಚವ್ರು ಗರಮ್ ಆದಾಗೆ ಜಾಸ್ತಿ ವಿಡಿಯೋಗಳು ಫೇಮಸ್ ಆಗೋದು. ಬಟ್ ಗರಮ್ ಆದಾಗೆ ಆ ಆ್ಯಟಿಟ್ಯೂಡ್ ಅವ್ರಿಗೆ ಒಂದೇ ಸೂಟ್ ಆಗೋದು, ಇನ್ನು ಯಾರಿಗೂ ಸೂಟ್ ಆಗಲ್ಲ. ಸ್ಟೈಲ್ ಕಬಾಬ್ ಅವ್ರೇನಂದ್ರು, ಕದನದೋಳು ಕಿಚ್ಚನ್ನ ಕೆಣಕಿ ಉಳಿದವರು ಯಾರಿಲ್ಲ, ಕರುನಾಡಿಗೆ ಒಬ್ಬರೇ ಭಾಷೆ ಯಾರಂತ ನಿಮಗೆ ಗೊತ್ತಲ್ಲ ಅಂತಂದರು. ಇವತ್ತಿನ ಪಂಚ ಡೈಲಾಗಿಂದ ಮುಗಿಸ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್. ಫಸ್ಟ್ ಯು ಹ್ಯಾವ್ ಟು ಗಿವ್, ದೆನ್ ಓನ್ಲಿ ಯು ಹ್ಯಾವ್ ಟು ಗಿವ್. ಅಂಡ್ ಕಮಾಂಡ್ ರಿವಾರ್ಡ್ ಎಲ್ಲಾದ್ರೆ ಅದು ಐತಿ, ರಿವಾರ್ಡ್ ಐತಿ, ಎಲ್ಲ ಭಾಳ ಐತೆ. ನಂಗೆ ಈ ಥರ ಮಕ್ಕಗಳು ತೊಳ್ಕೊಂಡಂಗೆ ಪೇಷಂಟ್ ಆಗಿವ್ ನಾವು ಒಂದು ವಾರ ವಿಡಿಯೋಗಳು ಮಾಡಿ, ಅದನ್ನ ಅಷ್ಟು ಈಸಿ ಕತೆ ಅಲ್ಲ ಅದು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡೋದು. ನಾವು ಟೀ ಕೊಡ್ತಿದೀವಿ, ಕುಡೀರಿ. ನೋಡ್ರಿ ಕೊನೆ ಬರೋದು ಅಮ್ಮನೇ. ಅವ್ರ ಕಿಚ್ಚವ್ರಿಗೂ ಅವ್ರ ಮದರೇ ಇರೋದಕ್ಕೆ ಅಷ್ಟು ಬ್ಲೆಸ್ಸಿಂಗಿಗೆ ಅವ್ರು ಹಂಗಿದ್ದಾರೆ ಫೈರ್ ಬ್ರ್ಯಾಂಡ್ ಆಗಿ. ನಮಗೂ ನೋಡ್ರಿ ಇವ್ರು ನಮ್ಮ ಮದರ ಸಿಸ್ಟರ ನೋಡ್ರಿ ನೀವು ಹಿಂಗಿದೆ. ಆರ್ಗನ್ಸ ಸ್ಯಾರಿ ಇದೆ, ಇದು ಎಲ್ಲೋ ಬ್ಲೌಸ್ ಮ್ಯಾಚ್ ಮಾಡ್ಕೊಳಕ್ ಟೈಮ್ ಆಯ್ತು. ತಂಗಿ ಬರ್ತೈತೆ ನನಗೆ ತಂಗಿ ನೋಡಿ ನಮ್ಮ ವಿಡಿಯೋ ಹೆಂಗ್ ಬರ್ತಾವೆ. ನಮ್ಗೆ ಮುದ್ದಾಡಕ್ಕೆ ಒಂದು ಸಣ್ಣ ಪಾಪು ಅಲ್ಲ ಅದು ತಂಗಿ. ಅದೇ ನಮ್ಮಮ್ಮಂಗೆ ತಂಗಿ ಇರ್ಲಿ ಬಾ ಅಂತ ಕರಿತಿದ್ರು, ದೇವ್ರ ಅಸ್ತು ಅಂದ. ಇನ್ನೊಂದು ಕೂಡ ಅನ್ಕೊಂಡಾರ ಅವ್ರದ್ದು ಅಸ್ತು ಅನ್ಲಿ, ಅದು ಬೇಗ ಆಗ್ಬೇಕು. ಎಸ್, ಮಳೆ ಇದೆ ಈ ತರ ಹೇಳ್ತಿದ್ವಿ. ಈಗ ಬಿಸಿಲಾಗಿದ್ದಕ್ಕೆ ಇವನಿಗೆ ಆ್ಯಕ್ಚುಲಿ ತಂಪೆ ಬೇಕು, ಮಳೆ ಬೇಕು. ಇವನು ಇಂಗ್ಲೀಷ್ ಲ್ಯಾಬ್ ಅದಕ್ಕೆ ಅಂತೇಳಿ ಅವನಿಗೆ ನಾವು AC ಹಾಕಿವಿ ಮಕ್ಕಳಲ್ಲ ಅಂತ. ಫಸ್ಟ್ ನಮ್ಮ ಆ್ಯಪು ಖುಷಿಯಾಗಿದ್ದು ನಾವು ಖುಷಿಯಾಗಿರ್ತೀವಿ. ಇಡಕ್ಕೆ ಹೆಂಗೆ ಕತೆ ಮಾಡ್ತಿದ್ದಾನಂತ. ಓಕೆ ನೋಡಿ ಗಸಿ ಸಂತೂರ್ ಬೇಬಿ ಹಿಡ್ಕೊಂಡು ನಾವೇನೋ ಮಾಡ್ತಿದ್ದೀವಿ. ಒಂದೇ ಒಂದು ಸಲ ಸೋತು ಬಿಡು ನೀ, ಒಂದೇ ಒಂದು ಮಾತು ಆಡದೆ, 108 ಆಸೆ ಮೂಡಿದೆ, ಮೊದಲೇನೆ ಎದೆಯ ಕೆಣಕೋನೆ, ಏನಿದು ಅರೆ ಏನಿದು ನೀ ಪ್ರೀತಿ ಮಾಡೋ ಪರಿಯೇ, ಒಂದೇ ಒಂದು ಸಲ ಸೋತು ಬಿಡು ನೀ, ಒಂದೇ ಒಂದು ಮಾತು ಆಡದೆ. ನೋಡಿ ಗೈಸ್, ಇದು ರೊಮ್ಯಾಂಟಿಕ್ ಸಾಂಗು ಡೆವಿಲ್ದು. ಈ ಹುಡುಗನಿಗೆ ಮಾಡ್ಬೇಕಾ ಬಂದದ್ದು
ಅವರೇನೋ ವಾಕ್ ಮಾಡಿಸಿದಾರೆ, ನಾವು ಮಾಡ್ತೀವಿ ಅವ್ರ ಜೊತೆ ಅಪ್ಕಮಿಂಗ್. ಸ್ವಲ್ಪ ಟ್ರೇಲರ್ಸ್ ಈ ಥರ ಇರುತ್ತೆ ಅಂತ ನೋಡಿ. ಇಂಥವೆಲ್ಲ ತಗೊಂಡ ನೋಡ್ರಿ ಇಲ್ಲಿ ನೋಡ್ರಿ, ಏನೋ ಟೆಡ್ಡೆ ಅಂತ ಇಂಥವು ಗೊಂಬೆ ಅಂತಾನೆ ಪ್ಲೇನ್ ಸದಾಶನದ್ದು. ಮತ್ತೆ ಇದು ಒಂದು ಚಾಕ್ಲೇಟ್ ಟ್ರಿಪ್ಪಲ್ಲೇ ಒಂದು, ಮತ್ತೆ ಸ್ಯಾಂಡ್ವಿಚ್ ಗ್ರಿಲ್ ಮಾಡಿರೋದು. ಈ ಥರ ನಾವು ಮಾಡಿ ಹೋಗ್ತಾ ಇದ್ದೀವಿ ಮತ್ತೆ ಬಿಗ್ ಬಾಸ್ ನೋಡ. ಸ್ಟೇ ಅಪ್. ಯಾವ್ದು ನಾವು ಆಫೀಸಿಗೆ ಬಂದಿದ್ದೀವಿ. ಎಂದಿನಂತೆ ವಾತಾವರಣ ತುಂಬ ಪ್ರಶಾಂತವಾಗಿದೆ. ನಮಗೆ ಪ್ರಶಾಂತವಾಗಿ ಮನಸ್ಸುಗಳನ್ನ ಇಟ್ಕೊಂಡು ಈ ಥರ ವಾತಾವರಣಗಳು ಇಷ್ಟ ಆಗ್ತವೆ. ಇದರಿಂದ ನಾವು ಒಂದು ಏನಂತಾರೆ ಇನ್ನರ್ ಆ್ಯಂಡ್ ಔಟರ್ ಪೀಸ್ ಇಂಪಾರ್ಟೆಂಟ್ ಆಗ್ತದೆ ಮನುಷ್ಯಗೆ. ಅದಕ್ಕಾಗಿ ಈ ಥರ ಗ್ರೀನ್ರಿ ಈ ಥರ ಒಳ್ಳೆ ಒಳ್ಳೆ ಕಡೆ ಬರಬೇಕಾಗುತ್ತೆ. ಎಲ್ಲಂದ್ರಲ್ಲೇ ಹೋಗೋದಲ್ಲ ನೋಡ್ರಿ, ಹಿಂಗೆ ಬರ್ಬೇಕಾಗ್ತದೆ. ನಿಮಗೆ ಅನ್ನಿಸ್ ವಾತಾವರಣ ಎಲ್ಲ ಆರಾಮಾಗಿ ಚೆನ್ನಾಗಿದೆನಾ ಇಲ್ವಾ? ವಾತಾವರಣ ಯಾರಿಗೆ ಇಷ್ಟ ಆಗಲ್ಲ? ಇದು ಆಫೀಸ್ ವಾತಾವರಣ. ಆ್ಯಕ್ಚುಲಿ ನಾವು ನೈಸನ್ನಲ್ಲಿ ಹೋಗ್ತೀವಲ್ಲ, ನೇಸನ್ ಬೆಂಗಳೂರು, ಅಲ್ಲಿ ಕೂಡ ಅದು ಟ್ರೈನಿಂಗ್ ಸೆಂಟರ್. ಅದು ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ವಾತಾವರಣ. ಅಲ್ಲಿ ಹೋದ್ರೆ ಭಾಳ ಪೀಸ್ಫುಲ್ ಅನಿಸ್ತದೆ. ಒಂದು ಒಳ್ಳೆ ಪ್ಲೇಸಿಗೆ ಬೆಂಗಳೂರಲ್ಲಿ ಇದೀವಿ ಅಂತ ಗೊತ್ತಾಗಲ್ಲ. ಸೊ ನಮ್ಗೆ ಅದು ಭಾಳ ಇಷ್ಟ ಆಗ್ತದೆ. ಇನ್ನೊಂದ್ಸಲ ಮತ್ತೊಂದ್ಸಲ ಒಂದೆರಡು ದಿನ ಸ್ಟೇ ನಮ್ದು ಕೆಲಸ ಹೆಂಗೂ ಇತ್ತಲ್ಲ, ಸ್ವಲ್ಪ ನೋಡೋಣ ಮಾಡ್ಬೇಕಂತಿದೀವಿ. ಯಾಕಂದ್ರೆ ಬೆಂಗಳೂರು ಒಂಥರ ಹತ್ರವಾಗಿದೆ ನಮಗೆ ಈಗ. ಕನ್ನಡಿಗರ ನಾವು ಒಂದು ಪ್ಲೇಸ್ ಅದು ಬೆಂಗಳೂರು. ಓಕೆ, ಬೆಂಗಳೂರಿಗೆ ಹೋಗ್ಬೇಕಂತ ಇವ್ರ ಕೆಲಸ ಒಂದು ಬನ್ನಿ ಬೆಂಗಳೂರಿಗೆ ಹೋಗೋಣ. ಅವರು ಕೆಲಸನೂ ಈಗ ಶುರು ಮಾಡಬೇಕಾಗಿದೆ. ಯಾಕಂದ್ರೆ ಅವ್ರದ್ದೆಲ್ಲ ಸರ್ಟಿಫಿಕೇಟ್ ಬಂದವೀಗ. ಸೊ ಮುಂದೆ ನೋಡ್ಬೇಕು ಯಾವಾಗ ಹೋಗ್ತೀವಂತ. ಒಂದು ಪ್ರಯತ್ನಗಳು ನಿರಂತರವಾಗಿರುತ್ತೆ. ನಮ್ಮ ಫ್ಯಾಮಿಲಿ ಕಂಟೆಂಟ್ ಇದು. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಸ್ಮಾಲ್ ಬಚ್ಚು, ಆಮೇಲೆ ನಮ್ಮ ಡಾಗೇಶ್ ಎಲ್ಲರೂ ಇರ್ತೀವಿ. ಅದಕ್ಕೆ ಎಲ್ಲರೂ ಪ್ರೋತ್ಸಾಹದಿಂದ ನಮಗೆ ಸ್ವಲ್ಪ ನೋಡಬೇಕು. ತಂಗಿ ಅಪ್ಕಮಿಂಗ್ ನಮ್ಮ ವ್ಲಾಗ್ ಅಲ್ಲೇ ತೋರಿಸ್ತೀವಿ. ಇನ್ನ 2 ಸರ್ಪ್ರೈಸ್ ಹಂಗ್ ನೋಡಕ್ ಹೋದ್ರೆ ನಾವು ತೋರಿಸ್ತೀವಿ. ಆದ್ರೆ ತೋರಿಸ್ತೀವಿ ಅಂದ್ ಕೂಡ ಕಿಚ್ಚ ಸುದೀಪ್ ಅವರು ಒಂದ್ ಹೇಳಾರ, ಒಬ್ರು ಹೇಳ್ತಿದ್ರಲ್ಲ ನಾವು ಒಳಗೆ ಹೋಗಿನೋ ತೋರಿಸ್ತೀವಿ ಅಂತ. ಎಲ್ಲಂದ್ರಲ್ಲಿ ನಿಮ್ಮ ಏನಂತಾರೆ ಸ್ಟ್ರೆಂತ್ ಅನ್ನ ಹೋಗಿ ದಿನ ತೋರಿಸೋದಲ್ಲ, ಎಲ್ಲಿ ತೋರಿಸ್ಬೇಕಲ್ಲ ಅಷ್ಟೇ ತೋರಿಸ್ಬೇಕು. ನಾವು ತಲೆ ಬಾಗಬೇಕು, ಅಲ್ಲಿ ಬಾಗಲೇಬೇಕು. ಎಲ್ಲಿ ಸಮಯಕ್ಕೆ ಅನುಗುಣವಾಗಿ ನೀವು ಆಕ್ಟ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು ಅವರು. ಅದನ್ನೇ ತೋರ್ಸೋದಂತಾರ ಅಂತ ಕೂಡ ಹೇಳಿದ್ರು ಅವ್ರು. ನೋಡಿ ಇವ್ರು ಅದೇ ಹೇಳ್ತಿದಾರೆ. ನೋಡ್ರಿ ಎಷ್ಟು ಇವ್ರದ್ದು ಲಿಂಕ್ ಆಗುತ್ತೆ ಅಂತ ಹೇಳ್ತೀವಿ. ನಮ್ಮ ಅದರ ಮಾತಾಡೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸ್ತತೆ ನೋಡ್ರಿ. ಅದಕ್ಕೆ ಇವ್ರ ವ್ಲಾಗು ಅವ್ರಿಗೆ ಆ ಥರ ಎಲ್ಲ ಟೆಕ್ನಾಲಜಿ ಗೊತ್ತಾಗಲ್ಲ. ನಾವು ಎಡಿಟಿಂಗ್ ಮಾಡ್ತಿದ್ದೇವೆ ಅಷ್ಟೇ. ಆ್ಯಕ್ಚುಲಿ ಇವರೇ ಚೆನ್ನಾಗಿ ಮಾತಾಡೋದು, ನಾವೇನು ಅಷ್ಟು ಮಾತಾಡಲ್ಲ ಗೈಸ್. ನಾವು ಸುಮ್ಮನೆ ವಾಕ್ ಚಾತುರ್ಯ ಅಷ್ಟೇ ನಮ್ಮದು. ನಾಲೆಡ್ಜ್ ಉಳ್ಳವರು ಇವರು. ನೋಡಿ ಗೈಸ್, ನಾವು ಬರ್ತಿದ್ವಿ, ಯಾರೋ ನಮ್ಮ ಕಾರ್ ವಿಡಿಯೋದಾಗ ತಗೋಣ ಅನಿಸ್ತೈತಿ. ನಮ್ಮ ಕಾರ್ಗಳ ವಿಡಿಯೋ ಎಲ್ಲಿ ಬಂದು ಕೂಡ ತಲೆ ಕೆಡ್ಸ್ಕೋಬೇಡಿ, ನಮ್ಮ ಕಾರ್ ಸೇಫ್ ಆಗೈತೆ. ಅಭಿಮಾನಿಗಳು ಏನೋ ತಲೆ ಕೆಡ್ಸ್ಕೋಬೇಡಿ, ಸ್ವಲ್ಪ ತಾಳ್ಮೆಯಿಂದ ಬಾಳ್ಬೇಕಾಗಿ ವಿನಂತಿ. ಹೂವಾಪಗಳು ಕಿವಿಗೊಡ್ಡಬೇಡಿ. ಯಾಕಂದ್ರೆ ನಮ್ಮ ಫಾದರ್ ಬಗ್ಗೆ ಹೂವಾಪಗಳು ಹೇಳ್ತಿರ್ತಾರೆ. ನಮ್ಮ 25 BHK ಎಲ್ಲ ಚಲೋ ಇದೆ, ಏನು ಪ್ರಾಬ್ಲಮ್ ಆಗಿಲ್ಲ. ಅದಕ್ಕೆ ಅದೇನಿಲ್ಲ, ನಾವು ಸಹಿ ಸಲಾಮತ್ತಾಗಿದ್ದೀವಿ. ಎಲ್ಲ ನಿಮ್ಮ ದುವಾದಿಂದ. ಥ್ಯಾಂಕ್ ಯು. See you soon. ಸೊ ಮಹೇಶ್ವರಿ ಆಂಟಿ ಅಂದರೆ ಮಹೇಶ್ವರಿ ಹರಿಗೊಪ್ಪ ಅಂತೇಳಿ MK ಹುಬ್ಳಿದವರು. ಅವರು ನಮ್ಮ ಒಂದು ಡಾಗದಿದ್ದು ವಿಡಿಯೋಗೆ ಲೈಕ್ ಮಾಡಿದ್ದಾರೆ. ಅವರೇ ಆ್ಯಕ್ಚುಲಿ ನಮ್ಗೆ ಹೇಳಿ ಕೊಟ್ಟಿದ್ದು. ನಾ ಅದನ್ನು ಉಮೇಶ್ ಅವರು ಹರಿಗೊಪ್ಪ ಅಂತ ಹೇಳಿದೆ. ಇಲ್ಲ, ಅವರು ಲೈಕ್ ಮಾಡಿರ್ತಾರೆ, ಬಟ್ ಇವರು ಇವಾಗ ಬೆಸ್ಟ್ ಅಂತ ಕಳಿಸಿದ್ದಾರೆ ರಿಪ್ಲೈ. ಸೊ ಅವರು ನಮಗೆ ಸಂಕ್ರಾಂತಿಗೆ ಕರೆದಿದ್ರು. ಅವರ ಒಂದು ಕಲ್ಯಾಣ ಮಂಟಪ ಟೈಪ್ ಮತ್ತು ಫಾರ್ಮ್ ಹೌಸ್ ಏನಿದೆ ಅಲ್ಲಿ MK ಹುಬ್ಳಿಯಲ್ಲಿ ಇದೆ ಬಾ ಅಂತ ಹೋಗಿದ್ವಿ. ಬಟ್ ಸ್ವಲ್ಪ ಆ ಥರ ಅವಾಗ ನಾವು ವ್ಲಾಗ್ ಮಾಡ್ತಿದ್ದಿಲ್ಲ. ವಿಡಿಯೋ ಹೊಲ ಮತ್ತು ಈ ಥರ ಒಂದು ನೇಚರ್ ಕಡೆನೇ ಇದೆ. ನನ್ನ ಕಮರ್ಷಿಯಲ್ ಪರ್ಪಸ್ಗೂ ರೆಂಟಿಗೆ ಕೊಡ್ತಿದ್ದಾರೆ. ಸೊ ಅಲ್ಲಿ ಹೋಗಿ ನಾವು ವಿಡಿಯೋ ಬರ್ತಿದ್ದೆ. ಅಪ್ಕಮಿಂಗ್ ಅಲ್ಲಿ ನೋಡ್ತಾ ಇರಿ.